ಹೌದು, ನಿಮ್ಮ ನೆಚ್ಚಿನ ಎಂಎಂಟಿವಿ ಸಾಮಾಜಿಕ ಹೊಣೆಗಾರಿಕೆಯುಳ್ಳ ಮಾಧ್ಯಮ ಸಂಸ್ಥೆಯಾಗಿ ಎಲ್ಲೆಲ್ಲಿ ಸಮಸ್ಯೆ ಕಂಡುಬರುತ್ತೋ ಅಲ್ಲಿ ಜನರಿಗೆ ಬೆಂಬಲವಾಗಿ ಅವರ ಧ್ವನಿಯಾಗಿ ನಿಂತು ಜನರಿಗೆ ನ್ಯಾಯ ಕೊಡಿಸುವ, ಸಮಸ್ಯೆ ಪರಿಹರಿಸುವ ಕೆಲಸ ಮಾಡುತ್ತಲೇ ಇದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಮೋರಿ ತೆರೆದು ಕಳಪೆ ಸಾಮಗ್ರಿ ಹಾಕಿ ದುರಸ್ತಿ ಕಾರ್ಯ ಮಾಡ್ತಾ ಇದ್ದ ವೇಳೆ ಅದನ್ನ ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳೀಯರ ಸಮಸ್ಯೆಗೆ ಧ್ವನಿಯಾಗಿ ಕೆಲಸ ಮಾಡಿತ್ತು. ಈ ವರದಿ ಕಂಡ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯ ಗಂಭೀರತೆ ಅರಿತು ರಸ್ತೆಗೆ ಅಗತ್ಯವಾದ ಗುಣಮಟ್ಟದ ದುರಸ್ತಿ ಮಾಡಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 7ರ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ವಿಸ್ ರಸ್ತೆ ನಂದಿ ಕ್ರಾಸ್, ಎಲುವಳ್ಳಿ, ದೊಡ್ಡಮಳ್ಳಿ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಸರ್ವಿಸ್ ರಸ್ತೆ ಓಡಾಡಲು ಬಹಳ ಮುಖ್ಯ ರಸ್ತೆ ಆಗಿರ್ತದೆ. ಈ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಚರಂಡಿನ ದುರಸ್ತಿ ಪಡಿಸಿರಿ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಲ್ಲುಗಳು ತೆಗೆದಿರೋ ಚರಂಡಿ ಮೇಲೆ ಅದನ್ನ ಸಕಾಲದಲ್ಲಿ ದುರಸ್ತಿ ಪಡಿಸದೇ ಇದ್ದಿದ್ದಕ್ಕೆ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗಿ ಪ್ರಾಣಾಪಾಯ ಆಗುವ ಸಾಧ್ಯತೆ ಕೂಡ ಇತ್ತು. ಈ ಬಗ್ಗೆ ನಾವು ಎಂಎಂಟಿವಿ ವರದಿಗಾರಲ್ಲಿ ತಿಳಿಸಿದಾಗ ಅವರು ಸಕಾಲದಲ್ಲಿ ಆಗಮಿಸಿ ಈ ಒಂದು ಸಮಸ್ಯೆ ಬಗ್ಗೆ ಟಿವಿಯಲ್ಲಿ ಒಂದು ಎಂಎಂಟಿವಿಯಲ್ಲಿ ಒಂದು ವರದಿ ಪ್ರಸಾರ ಮಾಡಿದ್ಮೇಲೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಬಗ್ಗೆ ಸಮಸ್ಯೆ ಬಗ್ಗೆ ಗಮನ ಹರಿಸಿ ನಮ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಚರಂಡಿನ ಸರ್ವಿಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಚರಂಡಿನ ಕ್ಲೀನ್ ಆಗಿ ರೆಡಿ ಮಾಡಿಕೊಟ್ಟಿರ್ತಾರೆ. ಈ ರಸ್ತೆಯಲ್ಲಿ ಓಡಾಡೋಕೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಈ ಒಂದು ವರದಿ ಮಾಡಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಸಹಕರಿಸಿದಂತ ಮಾಧ್ಯಮ ಮಿತ್ರರಾದಂತ ಎಂಎಂಟಿ ಅವರಿಗೆ ನಾವು ಈ ಮೂಲಕ ಧನ್ಯವಾದ ಅರ್ಪಿಸೋದಕ್ಕೆ ನಂದಿ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂತಸ ಪಡ್ತಾರೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಅಧಿಕಾರಿಗಳ ಬೆನ್ನು ಬಿದ್ದ ಎಂಎಂಟಿವಿ ಶ್ರಮಕ್ಕೆ ಗೆಲುವು ಸಿಕ್ಕಿದೆ. ಜನರಿಗೆ ಮೋರಿ ಸಮಸ್ಯೆ ಪರಿಹಾರವಾಗಿ ಗುಣಮಟ್ಟದ ಕಾಮಗಾರಿಯ ಸೇವೆ ಲಭ್ಯವಾಗಿದೆ. ಅದಕ್ಕಾಗಿ ನಂದಿ ಕ್ರಾಸ್ ಸುತ್ತಮುತ್ತಲ ಗ್ರಾಮಸ್ಥರು ಸಾಕಷ್ಟು ಸಂಖ್ಯೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಎಂಎಂಟಿವಿಗೆ ಹೊಗಳಿಕೆಗಿಂತಲೂ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದಷ್ಟೇ ಮುಖ್ಯ, ಅದಷ್ಟೇ ನಮ್ಮ ಸಾಮಾಜಿಕ ಜವಾಬ್ದಾರಿ. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.